ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನ್ಯಾರು ಗೊತ್ತಾಗಿಲ್ಲ, ಬ್ರೋಕರ್ ಗೆಂಡೆತಿಮ್ಮ. ಮಿಲನ ಮೇಡಮ್ ನಮಸ್ಕಾರ. ಮರ್ತ್ಬಿಟ್ರೆ ನಮ್ನ ಮದುವೆ ಆದ್ಮೇಲೆ ನಾವೆಲ್ಲ ನೆನ್ಪಿರ್ತೀವಿ. ನಿಮಗೆ ಮದುವೆ ಮಾಡಿಸಿದ್ದೆ ನಾನು. ಹಾ ನಿರಂಜನ ಶರಣ್ ಸರಿ ಮದುವೆ ಮಾಡಿಸಿದ್ ಯಾರು? ಅವ್ರ ಅಪ್ಪ ಅಮ್ಮ. ನಾನಣ್ಣ? ನೀನಾ? ಹಾ ಶರಣ್ ಸರ್ ಮುಖ್ಯಮಂತ್ರಿ ಚಂದ್ರವ್ರಿಗೆ ಮದುವೆ ಮಾಡಿಸಿದ್ ಯಾರು? ಯಾರು ಯಾರು? ಅದೇ ಯಾರಂತ ಕೇಳ್ತಾ ಇದ್ದೀನಿ, ನನ್ಗೇನ್ ಗೊತ್ತು? ಅದೇ ಯಾರು? ನಾನೇ ಹುಟ್ಟಿದ್ನ ಅವಾಗ. ಅದೇ ಮತ್ತೆ 1999 ಮದುವೆ ಮಾಡಿಸಿದೀನಿ. ಈಗ ಇನ್ನೊಂದ್ ಮದುವೆ ಮಾಡಿಸ್ಬೇಕು. ಇಲ್ಲ ಯಾರೋ ದೀಕ್ಷಾ ಸುರಸುಂದರ ಹಂಗೆ ಅಂತಿದ್ದಾಳೆ. ಹುಡುಕ್ತಾ ಇದೀನಿ, ಕಾಣ್ತಾ ಇಲ್ಲ. ನಮ್ಮ ಹುಡುಗಂಗೆ ಮ್ಯಾಚ್ ಮಾಡೋಣ ಅಂತ. ಎಲ್ಲಿದ್ದಾಳೆ? ನಂಗೆ 100 ಜನ ಹುಡುಗರು ಪ್ರಪೋಸ್ ಮಾಡಿದ್ರು, ಎಲ್ಲರನ್ನು ರಿಜೆಕ್ಟ್ ಮಾಡಿದೀನಿ. ಹೌದು ಬಿಡಾಕ, ಬಹಳ ಸಂತೋಷ. ಈಗ ಒಂದು ಹುಡುಗಂಗ್ ಮದುವೆ ಮಾಡಿಸ್ಬೇಕಣ್ಣ. ಬಹಳ ಕಷ್ಟ ಆಗಿದೆ, ಹುಡುಕಿ ಸಾಕಾಗೋಯ್ತು. ನೋಡ್ತಾ ಇದ್ದೀನಿ. ಯಾರಪ್ಪ ಅವರು? ಅದೇ ನಮ್ ಕಾಮಿಡಿ ಕಿಡಾಡಿ ವಿಜಿ. ಹುಡುಗನ ಮಾರ್ಕ್ಸ್ ಒಳ್ಳೆ ಹುಡುಗ, ಸ್ವೀಟೆಸ್ಟ್ ಬಾಯ್. ಹೌದು. ಮೊನ್ನೆ ತಾನೇ ಗೊತ್ತಾಯ್ತು ಅವನ್ಗೆ ಶುಗರ್ ಅದೇ ಅಂತ. ಶುಗರ್ ಇದೆಯಾ? ಅಲ್ಲ, ಜೋರಾಗಿ ಮಾತಾಡಿದ್ರೆ ಅವನಿಗೆ ಕೋಪ ಬರುತ್ತಂತ. ಹೌದಾ? ಹಂಗೇನಿಲ್ಲ, ಡಾಕ್ಟರ್ ಹೇಳವ್ರೆ ಜೋರಾಗಿ ಮಾತಾಡಬಾರ್ದು ಅಂತ. ಯಾಕೆ? ಹಾರ್ಟ್ ಅಟ್ಯಾಕ್ ಆಗಿತ್ತಲ್ಲ ಅದಕ್ಕೆ. ಹಾರ್ಟ್ ಅಟ್ಯಾಕ್ ಆಯ್ತಾ? ಯಾವಾಗ? ಪೈಲ್ಸ್ ಆದಾಗ. ಪೈಲ್ಸ್ ಆಗಿತ್ತಾ? ಯಾವಾಗ? ಕಿಡ್ನಿ ಹೋದಾಗ. ಕಿಡ್ನಿನೂ ಹೋಗಿದ್ಯಾ? ಯಾವಾಗ? ಲಿವರ್ ಡ್ಯಾಮೇಜ್ ಆದಾಗ. ಅಯ್ಯೋ, ಲಿವರ್ ಹೋಗಿದ್ಯಾ? ಯಾವಾಗ? ಹುಚ್ಚಿಡ್ದಾಗ. ಹುಚ್ಚಿಡಿತ? ಯಾವಾಗ? ಮೇಲಿಂದ ಬಿದ್ದಾಗ. ಮೇಲಿಂದ ಬಿದ್ದ? ಯಾವಾಗ? ಬ್ರೋಕರ್ ತಲೆ ಕೆಟ್ಟಾಗ. ಬ್ರೋಕರಿಗೆ ತಲೆ ಕೆಟ್ಟ? ಯಾವಾಗ? ಇವ್ ಕೆಟ್ಟೈತಲ್ಲ. ಹೌದಲ್ಲ, ಕೆಟ್ಟೈತಲ್ಲ. ಬ್ರೋಕರಿಗೆ ತಲೆ ಕೆಟ್ಟೈತಂತ ಯಾರಿಗೂ ಗೊತ್ತಿಲ್ಲ. ಕಿಡ್ನಿ, ಲಿವರು, ಪೈಲ್ಸು, ಆಪರೇಷನ್, ಮೂಲವ್ಯಾಧಿ ಇಷ್ಟೆಲ್ಲ ಬಂದ್ಬಿಟ್ಟು. ನಮಸ್ಕಾರ ಜಡ್ಜಸ್, ನಮಸ್ಕಾರ ನಿರಂಜನಣ್ಣ. ನನ್ನ ಹೆಸರು ರೇಷ್ಮಾ ಅಂತ. ನಮ್ಮಪ್ಪ ರೇಷ್ಮೆ ಸೀರೆನ ಎಳಿಬೇಕಾದ್ರೆ ನಾನು ಹುಟ್ಟಿದ್ದಂತೆ, ಅದಕ್ಕೆ ನನ್ನ ಹೆಸರು ರೇಷ್ಮಾ ಅಂತ. ಸೀರೆ 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 ಅಕ್ಕ ಬಂದ್ ಸೀರೆ ತಗೋ ಬನ್ನಿ. ಅಣ್ಣ ಬಂದ್ ಸೀರೆ ತಗೋ ಬನ್ನಿ. ನಿರಂಜನಣ್ಣ ಬನ್ನಿ ಸೀರೆ ತಗೋ ಬನ್ನಿ ನಿಮ್ಮ ಹೆಂಡತಿಗೆ. ಸೀರೆ ಸೀರೆ. ವಾ ರೇಷ್ಮಕ್ಕ ಆರಾಮಿದ್ಯಾ? ಆರಾಮಾಗಿದ್ದೀನಿ. ಬಾ ಸೀರೆ ತಗೋ ಬಾ. ವಾ ಯಾವ್ಯಾವ ಸೀರೆ? ತಡಿ, ಸೆಲೆಬ್ರಿಟಿ ಹುಡ್ಕಲ್ಲ ಸೀರೆ ಅಲ್ಲ ಅದೇ. ಇದು ಇಲ್ಕಲ್ ಸೀರೆ, ಇದು ದಾರದ ಸೀರೆ, ಇದು ಕಾಟನ್ ಸೀರೆ. ಸಾಕ್ ಸಾಕ್ ಸುಮ್ಮನಿರಕ್ಕೆ, ಎಲ್ಲ ಸೀರೆ ಇಲ್ಲೇ ಅದಾವೆ. ಇದು 7 ಇದು 50% ಆಫರ್ ಐತೆ. ಅರ್ಧನೇ ಐತೆ. ಇದು ನಿಮಗೆ ಸಾಲತ್ತಲ್ಲ. ಅದ್ ಸರಿ, ಇಲ್ಲಿ ನೋಡಿ, ಈ ಸೀರೆ ನಿಮ್ಗೆ ಚೆನ್ನಾಗ್ ಕಾಣಿಸ್ತದೆ. ನನ್ ಗಂಡಿಗೆ ಇದು ಇಷ್ಟ ಇಲ್ವಲ್ಲ? ಯಾಕವಾ ಉಟ್ಕೊಳ್ಳೋದು ನೀವಲ್ವಾ? ಹಾಗೆ ನನ್ ಗಂಡ ಅಲ್ವಾ? ಅದ್ ಸರಿ, ನಿನ್ನ ಹತ್ರ ಹಸಿರು ಸೀರೆ ಅದ? ಆಯ್ತೆ. ಪರ್ಪಲ್ ಸೀರೆ ಆಯ್ತಲ್ವಾ? ಕೆಂಪ್ ಸೀರೆ ಇಲ್ವಲ್ಲ? ನನ್ಗೆ ಅದೇ ಬೇಕಲ್ವಾ? ಕೊಡೆ ಕೊಡೆ ಆಡ್ಬಿಡಿ, ಜಗಳ ಕೊಡೆ. ನಾನಂತೂ ಇಲ್ಲಿರಲ್ಲ. ನಾನೇನಾದ್ರೂ ಇದ್ರೆ ನಾನು ಸಾಯಿಸ್ಬಿಡ್ತಾರೆ ಅಷ್ಟೇ. ಮೊದಲು ಬೆಲ್ಲ ಬೇಡಾದ್ರೂ ತಿನ್ಬೋದು. ಓಡಿ ಓಡಿ. ಅಕ್ಕ, ನಾವು ಜಗಳ ಮಾಡಿದ್ಕೆ ರೇಷ್ಮೆ ಸೀರೆನ ಬಿಟ್ಟು ಹೊಂಟೋದ್ನು. ಬಾಯ್ ಇಟ್ಕೊಳ್ಳುಮ್ಮ. ತಕೊಳಕ್ಕ. ಅಕ್ಕ, ನಂಗೆ ಹೊಸಿ ಬಟ್ಟೆ ಶಿಳದೈತೆ, ಹೋಯ್ತೀನಿ. ನನಗೂ ಮುಸ್ರೆ ತಿಕ್ಕದೆ ಹೋಯ್ತೀನಿ. ಕಣಕ್ಕ. ಅಕ್ಕ ಅಕ್ಕ, ಇಲ್ಲಿ ಭರತ್ನ ಮನೆಯಲ್ಲಿ. ಅವನ ಮನೆ ಕಟ್ಟಿಗೆ ನಿನಗೇನಾಗಬೇಕು? ನೀನ್ ಯಾರು? ನಾನು ಕೊರಿಯರ್ ಹುಡುಗ. ಹಂಗಂದ್ರೆ ಹಾಗಂದ್ರೆ ಮನೆ ಮನೆಗೆ ಹೋಗಿ ಪಾರ್ಸಲ್ ಕೊಡುವನು. ಮನೆ ಮನೆಗೆ ತಿರುಗೋದ್ನ ಬಿಟ್ಟು ನೆಟ್ಕೊಂಡ್ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅಕ್ಷರಿ ಬಿಡು. ನನ್ನ ಫ್ರೆಂಡಿಗೆ ಒಂದು ಲೆಟರ್ ಬರ್ತೀನಿ, ಓದ್ತೀಯಾ? ಈಗಿನ ಕಾಲದಲ್ಲಿ ಫೋನ್ ಇರುವಾಗ ಲೆಟರ್ ಯಾಕೆ ಬರೀತೀರಿ ಮೇಡಮ್? ಲೆಟರ್ ನಂದು, ಪೆನ್ ನಂದು, ರೊಕ್ಕ ನಂದು. ನಿನಗೆ ಏನ್ ಕಷ್ಟ? ಓದ್ತಿಲ್ಲ ಹೇಳು. ಅಮ್ಮ ಮಾತಾಯಿ, ಭರತ್ನ ಮನೆಯಲ್ಲಿ ಅಮ್ಮ. ಏ, ನಮ್ಮ ಮನೆ ಪಕ್ಕ ಇರೋದು. ತಪ್ಪ ನಾನು ಕೊಡ್ತಾನಿ. ಏಯ್, ಭರತ್ ಮನೆ ನಮ್ಮ ಮನೆ ಪಕ್ಕ ಇರೋದು. ಕೊಡೆಲೇ ಕೊಡೆ. ನಮ್ಮ ಮನೆ ಪಕ್ಕ ಕಡೆ. ನಮ್ಮ ಮನೆ ಪಕ್ಕ ಕೊಡು. ಕೈಯನ ಬರ್ದೈತೆ ನೋಡು. ಭರತ್ ಮಂಡ್ಯ ಅವರೇ, ನೀವು ಕಾಮಿಡಿ ಕಿಲಾಡಿ ಸೀಸನ್ 5 ನಲ್ಲಿ 20 ಲಕ್ಷ ಬಹುಮಾನವನ್ನು ಗೆದ್ದಿದ್ದೀರಿ. ಆ ಮಾಂತೇಶನ್ಗೆ ಕೊಡಬೇಕಾಗಿದ್ದ ಚೆಕ್ ಅನ್ನು ನಿಮ್ಗೆ ಕೊಡ್ತಾ ಇದ್ದಾರೆ. ಇದೇ ತಿಂಗಳು 28ನೇ
ಅಕ್ಕ ಹಾಗೆ ಮುಗ್ತಾಳೆ. ನೀನೇ ಕಣ ಅರ್ಜೆಂಟ್ ಮಾಡಿದ್ದು. ಎದ್ರಾಗ ಮುಗ್ತಾಳೆ. ನೀ ಆ ಕಡೆ ಕಿತ್ತಾಕಿದ್ದು. ನೀನ್ ಫಸ್ಟ್ ಅರ್ಜೆಂಟ್ ಮಾಡಿದ್ದು. ನೀನ್ ಕಡೆ ಕಿತ್ತಾಕಿದ್ದು. ನೀನು. ಸರಿ ನಾವ್ಯಾಕೆ ಹೊಡೆದಾಡ್ತಿದ್ದೀವಿ ಅಲ್ವಾ? ಚೆಕ್ ಅವಂದು, ದುಡ್ಡು ಅವಂದು, ನಾವ್ಯಾಕೆ ಅಕ್ಕ ಹೊಡೆದಾಡ್ಬೇಕು? ಸಾರಿ ಅಕ್ಕ. ಸಾರಿ ತಂಗಿ. ಅಕ್ಕ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ, ಯಾಳು ಇವಾಗ ಗೊತ್ತಾಯ್ತದೆ. ಆ ದೀಕ್ಷಾ ಅವಳಲ್ಲ ಮನೆ ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಅವನಿಗೆ ತೊಂದಾಗ್ತಾನೆ. ಅದ್ ಎಂತದಾಗ ಮದುವೆ ಫಿಕ್ಸ್ ಆಗತ್ತಂತೆ. ಅದ್ ಎಂತಗೌನ್ ಸಿಕ್ತಾನೋ ಕಾಣೆ. ಈ ಪ್ರಪಂಚದಲ್ಲಿ ನಮ್ಮಷ್ಟು ಒಳ್ಳೆಯವರು ಯಾರು ಇಲ್ಲ. ಬಾ ನಡಿ. ನಡಿ ಅಕ್ಕ ಹೋಗಮ್ಮ. ಏನ್ ಟೈಮಿಂಗು, ಏನ್ ಎನರ್ಜಿ, ಏನ್ ಕೋಆರ್ಡಿನೇಷನ್ನು, ಸೂಪರ್. ನನಗಿದ್ರಲ್ಲಿ ಕನ್ಫ್ಯೂಸ್ ಆಗಿದೆ. ಏನು ಗೊತ್ತಾ, ಇದರಲ್ಲಿ ಯಾರು ಹೊಸಬರು, ಯಾರು ಅಳಬರು, ಯಾರು ಸೀನಿಯರು, ಯಾರು ಜೂನಿಯರು, ಯಾರು ಸಬ್ ಜೂನಿಯರು, ಯಾರು ನ್ಯೂ ಕಮರ್ ಅಂತಾನೆ ಗೊತ್ತಾಗ್ಲಿಲ್ಲ. ಬರಲೇ ಒಂದು ಚಪ್ಪಾಳೆ ಹೊಸ ಮಗುಗೆ. ಮಾನ್ಸಿ ಮತ್ತೆ ಪನ್ನು, ನಾನು ಅವಳು ಡಾರ್ಲಿಂಗ್ ಅಂತ ಕರೆಯೋದು ಗೊತ್ತಾ? ಹೌದಾ? ಯಾಕೆ? ಅವಳು ಯಾವಾಗ ಗೊತ್ತಿಲ್ಲ, ನಾನು ಪನ್ನು ಅಂತಂತಂದ್ರೆ ಅಂಕಲ್ ನಾನು ಪನ್ನು ಡಾರ್ಲಿಂಗ್ ಅಂತ ಅಂದ್ಬಿಟ್ಟು. ಇವತ್ತು ನಮ್ಮ ಡಾರ್ಲಿಂಗಿಗೆ ಸಿಕ್ಕಿದೆ 100% ಪರ್ಫಾರ್ಮೆನ್ಸ್. ಸೂಪರ್. ಆಮೇಲೆ ಈ ಒಂದು ಸ್ಕಿಟ್ಟಿನ ಮುಖಾಂತರ ನಮಗೆ ಸಿಗ್ತಾ ಇದೆ, ಈ ಸ್ಟೇಜ್ಗೆ ಸಿಗ್ತಾ ಇದೆ ಮತ್ತೊಂದು ಹೊಸ ಪ್ರತಿಭೆ. ಜನನಿ, ಆಲ್ ದಿ ಬೆಸ್ಟ್ and welcome to this show. Thank you, sir. ಸೊ ಈಗ ಸದ್ಯಕ್ಕೆ ಮಿಲನ ಈ ರೇಂಜ್ ಅಲ್ಲಿ ಧೂಳೆ ಬೂಸ್ತವ್ರ ಮಕ್ಕಳು ಏನ್ ಅನಿಸ್ತಾ ಇದೆ? ನನ್ಗೆ ಎಂಜಾಯ್ ಮಾಡಿ ಮಾಡಿ ಸುಸ್ತಾಗಿ ಹೋಗಿದ್ದೀನಿ. ಫಸ್ಟ್ ಆಫ್ ಆಲ್ ಪನ್ನು ಅಲ್ವಾ? ಹೌದು. ಇದು ಎಷ್ಟಪ್ಪ ವಯಸ್ಸು ನಿನ್ಗೆ? 9.5. ಏನ್ ಓದ್ತಾ ಇರೋದು? 3rd standard. ನನಗೆ ಇನ್ನೂ ಬಿಲೀವ್ ಮಾಡಕ್ ಆಗ್ತಾ ಇಲ್ಲ ಆ ಹುಡುಗಿ ಅಷ್ಟು ಪರ್ಫಾರ್ಮ್ ಮಾಡ್ತಾ ಇದ್ದಾಳೆ ಅಂತ. ಅಂದ್ರೆ ಹೇಳ್ಕೊಡ್ತಿದ್ದಾರೆ, ಹೇಳ್ಕೊಟ್ಟಿರ್ಬೋದು, ಬಟ್ ಆದ್ರೂ ಹೇಳ್ಕೊಟ್ಟಿರೋದನ್ನು ಮೀರ್ ಮಾಡ್ತಿದ್ದಾರೆ. ಹೌದು ಹೌದು. ಅಷ್ಟು ಹೇಳ್ಕೊಡಕ್ ಆಗಲ್ಲ ಅವ್ರು ಮಾಡ್ತಿರೋ ಅಷ್ಟು. ಏನಮ್ಮ ನೀನು ಟ್ಯಾಲೆಂಟು. ಥ್ಯಾಂಕ್ ಯು ಮ್ಯಾಮ್. ಅವ್ರ ಪಾತ್ರೆ ತೊಳಿತಾ ಇರೋದ್ ನೋಡಿ ನನಗೆ ಇನ್ಸ್ಪಿರೇಷನ್ ಬಂತು ಪಾತ್ರೆ ತೊಳಿಬೇಕು ಅಂತ. ಇನ್ಮೇಲೆ ಆತರ ಚಿನ್ನ ಅಷ್ಟೇ ಎಂಜಾಯ್ ಮಾಡ್ಕೊಂಡು ನಾನು ಇಮೇಜ್ ಮಾಡ್ತಾ ಇದ್ದೀನಿ ನಿಮ್ಮನ್ನ ಆ ಸ್ಟೈಲಲ್ಲಿ ಇರ್ಬೋದು ಅಂತ ಅಲ್ವಾ? ಜನನೇ ಹೊಸಬ್ಳು ಅಂತ ಅನಿಸ್ಲಿಲ್ಲ. ಫಸ್ಟ್ ಟೈಮ್ ಅಂತೆ ಪಾಪ ಹೌದು. ಮಗು ಮಾಡ್ತಾ ಇರೋದು. ಇವತ್ತೇ ಡೆಬ್ಯೂ ಇವತ್ತು. ತುಂಬಾ ಚೆನ್ನಾಗಿ ಸೀರೆ ಮಾರಿದ್ಲು. ಮಕ್ಕಳಿಗೆ ಚಾಕ್ಲೇಟ್ ಶವರ್ ಬರ್ಲಿ. ಚಾಕ್ಲೇಟ್ ಶವರ್.